ಇವು ನನ್ನ ಬಗ್ಗೆ 5 ಕುತೂಹಲಕಾರಿ ಸಂಗತಿಗಳು. ಇಂದು ರಿಲೀಸ್ ಆಗಿರುವ ಸಿನಿಮಾ ಯುಯಿ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಅಭಿಮಾನಿಗಳ ಮುಂದೆ ಬಂದಿದ್ದಾರೆ. ಈ ಬಾರಿ ಹೂಳು ಬಿಡಲು ಬಂದಿಲ್ಲ, ತಲೆಯಲ್ಲಿರುವ ಹೂಳು ತೆಗೆಯಲು ಬಂದಿದ್ದೇನೆ ಎಂದು ಆಗಲೇ ಹೇಳಿದ್ದರು. ಅದಕ್ಕೆ ತಕ್ಕಂತೆ ಈಗ ಈ ಸಿನಿಮಾದಲ್ಲಿ ಒಂದಿಷ್ಟು ವಿಷಯಗಳನ್ನು ಟಚ್ ಮಾಡಿದ್ದಾರೆ. ಅದರಂತೆ ಆ ನಿರೀಕ್ಷೆಗಳೊಂದಿಗೆ ಈಗ ಚಿತ್ರ ಯುಯಿ ದೊಡ್ಡ ರೀತಿಯಲ್ಲಿ ಬಿಡುಗಡೆಯಾಗಿದೆ. ಏತನ್ಮಧ್ಯೆ ಉಪೇಂದ್ರ ಅವರ ಚಿತ್ರ ಏಕೆ ವಿಶೇಷವಾಗಿದೆ, ಯುಯಿ ಏಕೆ ನೋಡಬೇಕು? 5 ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. 1. ಕಥೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ. ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಇದುವರೆಗೆ ಹಲವು ಚಿತ್ರಗಳಲ್ಲಿ ನಟಿಸಿರಬಹುದು. ಆದರೆ ಅವರ ನಿರ್ದೇಶನದ ಚಿತ್ರಗಳ ಚೆಲುವು ಇನ್ನೊಂದು ಹಂತ. ಅವರನ್ನು ತೆರೆಯ ಮೇಲೆ ನೋಡುವುದಲ್ಲದೆ ಕಥೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಉಪೇಂದ್ರ ನೋಡಬೇಕೆಂದು ಅನೇಕರು ಬಯಸುತ್ತಾರೆ. ಇದೀಗ ಉಪ್ಪಿ 2 ಚಿತ್ರದ ನಂತರ ಅಂದರೆ 9 ವರ್ಷಗಳ ನಂತರ ಆ ಅವಕಾಶ ಬಂದಿದೆ. 2-9 ವರ್ಷಗಳ ನಂತರ ಮರುಭೇಟಿ. ಉಪೇಂದ್ರ ಅವರು ನಟನೆಗಿಂತ ತಮ್ಮ ನಿರ್ದೇಶನದ ಚಿತ್ರಗಳ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ. ಓಂ ಎ ಸೂಪರ್ ಡೂಪರ್ ಹಿಟ್ ಮತ್ತು ಅದರ ದಿನದ ದಾಖಲೆಗಳನ್ನು ಸೃಷ್ಟಿಸಿತು. ಈಗ ಅದೇ ಉಪೇಂದ್ರ 9 ವರ್ಷಗಳ ನಂತರ ಮತ್ತೆ ಬಂದಿದ್ದಾರೆ. 2015ರಲ್ಲಿ ಉಪ್ಪಿ 2 ನಂತರ ಅವರು ಯುಯಿ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. 3. ನಾನು ಒಬ್ಬಂಟಿಯಾಗಿಲ್ಲ, ನೀವು ಒಬ್ಬಂಟಿಯಾಗಿಲ್ಲ, ನಾನು ಮತ್ತು ನೀನು. ಈ ಹಿಂದೆ ಉಪೇಂದ್ರ ಸಿನಿಮಾದಲ್ಲಿ ಮಾತನಾಡಿದ್ದ ಉಪ್ಪಿ, ಆ ನಂತರ ನೀ ಹೆಚ್ಚೆ ಉಪ್ಪಿ 2 ಸಿನಿಮಾದಲ್ಲೂ ಮುಂದುವರೆದಿದ್ದರು. ಈಗ ಅವರು ನಾನು ಮತ್ತು ನೀವು ಎರಡನ್ನೂ ಆಧರಿಸಿ ಯುಯಿ ಚಿತ್ರವನ್ನು ರಚಿಸಿದ್ದಾರೆ. ಸತ್ಯಯುಗದ ಸತ್ಯ, ಕಲಿಯುಗದ ಕಲ್ಕಿ, ನಾನು ಮತ್ತು ನೀನು ಎದುರು ನಿಂತರೆ ಏನಾಗುತ್ತದೆ ಎಂಬುದನ್ನು ಚಿತ್ರದ ಮೂಲಕ ತೋರಿಸಲು ಯುಯಿ ಪ್ರಯತ್ನಿಸಿದೆ. 4. ತಂತ್ರಜ್ಞಾನದೊಂದಿಗೆ ತಾಂತ್ರಿಕತೆ. ಉಪೇಂದ್ರ ಅವರ ಹಿಂದಿನ ಚಿತ್ರಗಳಿಗೆ ಹೋಲಿಸಿದರೆ ಈ ಚಿತ್ರ ತಾಂತ್ರಿಕವಾಗಿ ಮುಂದುವರಿದಿದೆ. ಮೇಕಿಂಗ್ ಮತ್ತು ಬಳಸಿದ ತಂತ್ರಜ್ಞಾನ ಈ ಚಿತ್ರದ ಅಂದವನ್ನು ಹೆಚ್ಚಿಸಿದೆ. 2 ಛಾಯಾಗ್ರಾಹಕರು, 2 ಸಂಕಲನಕಾರರು ಮತ್ತು 2 ಸಂಗೀತ ಸಂಯೋಜಕರು ಈ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ. 5. ತಮಿಳರ ಪ್ಯಾನ್ ಇಂಡಿಯಾ ಚಿತ್ರ. ಯುಯಿ ತಮಿಳು ಚಿತ್ರ. ಉಪೇಂದ್ರ ನಿರ್ದೇಶಕರಾದರೆ ಚಿತ್ರದಲ್ಲಿ ತಮಿಳಿನವರೇ ಹೆಚ್ಚು. ತಾಂತ್ರಿಕ ಗುಂಪಿನಲ್ಲಿ ತಮಿಳರು ಕೂಡ ಬಹುಪಾಲು ಇದ್ದಾರೆ. ಸಂಗೀತ, ಚಿತ್ರ ಸಂಕಲನ ಮತ್ತು ಛಾಯಾಗ್ರಹಣದಲ್ಲಿ ತಮಿಳರಿದ್ದಾರೆ. ಬಹುಕೋಟಿ ವೆಚ್ಚದ ಈ ಚಿತ್ರ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ.